ಕೆನಡಾಕ್ಕೆ ಹೋದ ಯಾವಾಗ ಅಲ್ಲಿ ಹಂಗೇನು ಅವನು ಏನು ಮಾತಾಡ್ತಾನೆ? ಅಂದರೆ ಅವನು ಒಂದು ಸ್ವಲ್ಪ ಭಾಳ ಒಂದು ಸ್ವಲ್ಪ ರಿಸರ್ವ್ ಸರ್. ಅವನು ನನ್ನ ಹತ್ರ ಅವ್ರ ಅಕ್ಕನ ಹತ್ರ ಭಾಳ, ಅವ್ರ ಅಕ್ಕ ಭಾಳ ಎರಡನೇ ತಾಯಿ ಸರ್ ನನ್ನ ಮಗಳು. ಅಷ್ಟು ಚೆನ್ನಾಗಿ ನಾನು ಡ್ಯೂಟಿಗೆ ಹೋದ್ರು ಅವಳು ನೋಡ್ಕೊಳ್ತಿದ್ಲು ಸರ್ ಅವನ್ನ. ಅಷ್ಟು ಚೆನ್ನಾಗಿ ಅವನಿಗೆ ತಮ್ಮನಿಗೆ ಅಷ್ಟೊಂದು ಹೆಲ್ಪ್. ಡಿಫ್ರೆನ್ಸ್. ಹೌದು ಸರ್, ಭರ್ತಿ ಆಸೆ ಸರ್ ತಮ್ಮ ಅಂದರೆ. ಅವಳು ಒಂಥರ ಎರಡನೇ ತಾಯಿ ಇದ್ದಂಗೆ ಸರ್. ಅಷ್ಟು ಚೆನ್ನಾಗಿ ಅವನ್ನ ಬೆಳೆಸಿ ಒಂದು ಒಳ್ಳೆಯ ಸಂಸ್ಕಾರ ಕಳಿಸಿ ಅವ್ನಿಗೆ ಓದ್ಬೇಕು ನೀನು ಅಂತ ಹೇಳಿ ಅವಳು ಒಂದು 10th ಎಕ್ಸಾಮ್ ಸರ್ ಒಂದು 2-3 ತಿಂಗಳಿದೆ ಗುಜರಾತ್ನಿಂದ ಬಂದಿದ್ದಾನೆ. ಒಬ್ರು ಹಿಂದಿ ಹೇಳ್ಕೊಡ್ತೀವಿ, ಒಬ್ರು ಕನ್ನಡ ಹೇಳ್ಕೊಡ್ತಾ ಇದ್ದೀವಿ. ಅವನಿಗೆ ಟ್ಯೂಷನ್ನೇ ಇಲ್ಲ ಪಾಪ. ಆದರೂ 76% ತಗೊಂಡಿದ್ದ ಸರ್ ಅವನು. ಅವ್ರ ಅಕ್ಕ ಭಾಳ ಸರ್ ನನ್ನ ಮಗಳು. ತುಂಬ ಸಂಸ್ಕಾರ ಸರ್. ಒಬ್ಬರು ಅಮ್ಮ ಹೇಗಿದೆಯಾ ಅಂತಾರೆ. ಭಾಳ ಖುಷಿಯಿಂದ ಅವ್ರ ಅಪ್ಪಾಜಿ ಹತ್ರ ಭಾಳ ಸರ್. ಅವರಿಬ್ಬರು ಅಷ್ಟೇ ಮಕ್ಕಳು. ನನ್ನ ಹತ್ರ ಯಾವಾಗಾದರೂ ಹೇಳ್ತಾನೆ ಸರ್. ಎಲ್ಲ ಆಟ ಗೊತ್ತಿದೆಯಲ್ಲ ಸರ್, ಈಗ ಆಡಬೇಕಂತಾರೆ ನಮ್ಮ ಮನೆಯವರು. ಹ್ಞೂ ಸರ್, ಹೌದು ಸರ್. ತುಂಬ ರಿಸರ್ವ್, ಒಳ್ಳೆ ಸ್ವಭಾವ ಸರ್, ಒಳ್ಳೆ ಸಂಸ್ಕಾರ. ಈ ಏರಿಯಾದಲ್ಲಿ ಯಾರನ್ನು ಕೇಳಿದ್ರು ಎಂಥ ಮಕ್ಕಳು ಅಂತಾರೆ ಸರ್. ಅದು ಖುಷಿ ನನಗೆ. ಸ್ಕೂಲಲ್ಲಾದರೂ ಅಷ್ಟೇ, ಇಲ್ಲಾದರೂ ಅಷ್ಟೇ, ನೆರೆಹೊರೆಯಲ್ಲೆಲ್ಲ ಚೆನ್ನಾಗಿದ್ದೀವಿ ಸರ್. ಹೌದು ಸರ್, ತುಂಬ ಖುಷಿಯಾಗಿದೆ. ಹೌದು ಸರ್, ತುಂಬ ಖುಷಿ ಆಯ್ತು ಸರ್ ನನಗೆ. ನನಗೇನು ಒಂದು ಪಾರ್ಟಿಸಿಪೇಟ್ ಮಾಡ್ತಾನಲ್ಲ ಅಲ್ಲಿ ಎಲ್ಲ ನೋಡ್ತಾರಲ್ಲ ಅವ್ರನ್ನ, ಅಷ್ಟು ಸಾಕು ಸರ್ ನನಗೆ. ದ್ರಾವಿಡ್ ಅವರೆಲ್ಲ ಇದ್ದಾರಲ್ಲ ಅಂಥವರು ಕೆಳಗೆ ಹೋಗಿ ನೋಡ್ತಾನೆ ನನ್ನ ಮಗ. ಅಷ್ಟು ಖುಷಿ ಸರ್ ನನಗೆ. ಯಶೋಧ ಅಂತ ಸರ್ ನನ್ನ ಹೆಸರು.